ಎಚ್ ಕ್ರಾಸ್ನ ಸಾಯಿ ವಿದ್ಯಾನಿಧಿ ನ್ಯಾಷನಲ್ ಕಾಲೇಜಿನಲ್ಲಿ ಗ್ರ್ಯಾಜುಯೇಷನ್ ಡೇ ಸಂಭ್ರಮ. ಶಿಡ್ಲಘಟ್ಟ ತಾಲೂಕಿನ ಎಚ್ ಕ್ರಾಸ್ನ ಸಾಯಿ ವಿದ್ಯಾನಿಧಿ ನ್ಯಾಷನಲ್ ಡಿಗ್ರಿ ಕಾಲೇಜಿನಲ್ಲಿ 2023-26ನೇ ಸಾಲಿನ ಬಿಕಾಂ ವಿದ್ಯಾರ್ಥಿಗಳಿಗಾಗಿ ಆಯೋಜಿಸಿದ್ದ ಗ್ರ್ಯಾಜುಯೇಷನ್ ಡೇ ಹಾಗೂ ಬೀಳ್ಕೊಡುಗೆ ಸಮಾರಂಭವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಪದವಿ ಶಿಕ್ಷಣವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ ವಿದ್ಯಾರ್ಥಿಗಳಿಗೆ ಪದವಿ ಪ್ರಮಾಣ ಪತ್ರಗಳನ್ನು ವಿತರಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಬೆಂಗಳೂರು ಉತ್ತರ ವಿಶ್ವವಿದ್ಯಾನಿಲಯದ ಸಿಂಡಿಕೇಟ್ ಸದಸ್ಯ ಡಾಕ್ಟರ್ ದೇವರಾಜ್ ಕೆಆರ್ ಮಾತನಾಡಿ, ಗ್ರ್ಯಾಜುಯೇಷನ್ ಡೇ ವಿದ್ಯಾರ್ಥಿಗಳ ಜೀವನದ ಮಹತ್ವದ ಘಟ್ಟವಾಗಿದ್ದು, ಶಿಕ್ಷಣದಿಂದ ಪಡೆದ ಜ್ಞಾನ ಮತ್ತು ಮೌಲ್ಯಗಳನ್ನು ಸಮಾಜದ ಅಭಿವೃದ್ಧಿಗೆ ಬಳಸಬೇಕೆಂದು ಕರೆ ನೀಡಿದರು. ಪದವಿ ಶಿಕ್ಷಣ ಪೂರ್ಣಗೊಳ್ಳುವುದರೊಂದಿಗೆ ವಿದ್ಯಾರ್ಥಿಗಳ ಜೀವನದಲ್ಲಿ ಹೊಸ ಜವಾಬ್ದಾರಿಗಳು ಆರಂಭವಾಗುತ್ತವೆ. ಇನ್ನು ಮುಂದೆ ಪೋಷಕರ ಮೇಲೆ ಅವಲಂಬಿತರಾಗದೆ ತಮ್ಮ ಭವಿಷ್ಯವನ್ನು ತಾವೇ ರೂಪಿಸಿಕೊಳ್ಳುವ ಸಂಕಲ್ಪ ಬೆಳೆಸಿಕೊಳ್ಳಬೇಕೆಂದು ಹೇಳಿದರು. ಪದವಿ ಪ್ರದಾನ ಸಂದರ್ಭದಲ್ಲಿ ಧರಿಸುವ ಗೌನ್ ವಿದ್ಯಾರ್ಥಿಗಳಿಗೆ ಜವಾಬ್ದಾರಿಯುತ ಸಂಕೇತವಾಗಿದೆ. ಕಾಲೇಜು ಶಿಕ್ಷಣ ಪೂರ್ಣಗೊಂಡ ಬಳಿಕ ಕುಟುಂಬ, ಸಮಾಜ ಹಾಗೂ ದೇಶದ ಅಭಿವೃದ್ಧಿಗೆ ತಮ್ಮದೇ ಆದ ಕೊಡುಗೆ ನೀಡುವ ಜವಾಬ್ದಾರಿ ಪ್ರತಿಯೊಬ್ಬರ ಮೇಲಿದೆ ಎಂದು ತಿಳಿಸಿದರು. ಎಚ್ ಕ್ರಾಸ್ನೊಂದಿಗೆ ತಮ್ಮ ಬಾಲ್ಯದ ನೆನಪುಗಳನ್ನು ಹಂಚಿಕೊಂಡ ಅವರು, ಇದೇ ಊರಿನಿಂದ ಪ್ರತಿದಿನ ಬೆಂಗಳೂರಿಗೆ ತೆರಳಿ ಶಿಕ್ಷಣ ಪಡೆದಿದ್ದೆ. ಮುಂದಿನ ದಿನಗಳಲ್ಲಿ ಎಚ್ ಕ್ರಾಸ್ ಪ್ರಮುಖ ಶಿಕ್ಷಣ ಕೇಂದ್ರವಾಗಿ ಬೆಳೆಯಲಿದ್ದು, ಈ ಭಾಗದ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಶೈಕ್ಷಣಿಕ ಅವಕಾಶಗಳು ದೊರೆಯಲಿವೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಬೆಂಗಳೂರು ಉತ್ತರ ವಿಶ್ವವಿದ್ಯಾನಿಲಯದ ಶಾಶ್ವತ ಕ್ಯಾಂಪಸ್ ಅಮರಾವತಿ ಸಮೀಪ ಸ್ಥಾಪನೆಗೊಳ್ಳಲು ತಾವು ಸಿಂಡಿಕೇಟ್ ಸದಸ್ಯರಾಗಿದ್ದ ಸಂದರ್ಭದಲ್ಲಿ ಮಹತ್ವದ ಪಾತ್ರ ವಹಿಸಿದ್ದೇನೆ. ಸುಮಾರು 172 ಎಕರೆ ಪ್ರದೇಶದಲ್ಲಿ ನಿರ್ಮಾಣವಾಗುತ್ತಿರುವ ವಿಶ್ವವಿದ್ಯಾನಿಲಯ ಭವಿಷ್ಯದಲ್ಲಿ ಈ ಭಾಗವನ್ನು ನಾಲೆಡ್ಜ್ ಸಿಟಿಯಾಗಿ ರೂಪಿಸಲಿದೆ ಎಂದು ಹೇಳಿದರು. ವಿಶ್ವವಿದ್ಯಾನಿಲಯದ ನಿರ್ಮಾಣಕ್ಕಾಗಿ ಭೂಮಿ ನೀಡಿದ ರೈತರ ತ್ಯಾಗವನ್ನು ಸ್ಮರಿಸಿದ ಅವರು, ರೈತರ ಸಹಕಾರದಿಂದಲೇ ಈ ಕನಸು ನನಸಾಗಿದೆ. ಉನ್ನತ ಶಿಕ್ಷಣದ ಹೊಸ ಅವಕಾಶಗಳು ಈ ಭಾಗದ ವಿದ್ಯಾರ್ಥಿಗಳಿಗೆ ದೊರೆಯಲಿವೆ ಎಂದು ಹೇಳಿದರು. ಕೂಲಿಕಾರರ ಕುಟುಂಬದಿಂದ ಬಂದವರು ಕಠಿಣ ಪರಿಶ್ರಮ ಮತ್ತು ಆತ್ಮವಿಶ್ವಾಸದಿಂದ ಉನ್ನತ ಸಾಧನೆ ಮಾಡಬಹುದು. ಉದ್ಯಮ ಅಥವಾ ವ್ಯವಹಾರ ಆರಂಭಿಸುವ ಮೊದಲು ಅನುಭವ ಗಳಿಸುವುದು ಅತ್ಯಗತ್ಯ. ಹಣಕ್ಕಿಂತ ಅನುಭವವೇ ಯಶಸ್ಸಿನ ಮೂಲ ಬಂಡವಾಳವಾಗಿದೆ ಎಂದು ವಿದ್ಯಾರ್ಥಿಗಳಿಗೆ ಸಲಹೆ ನೀಡಿದರು. ಪೋಷಕರು ಕಷ್ಟಪಟ್ಟು ಸಂಪಾದಿಸಿದ ಹಣದ ಮೌಲ್ಯ ಅರಿತು ಜವಾಬ್ದಾರಿಯುತವಾಗಿ ಬದುಕಬೇಕು. ಜೀವನದ ಪ್ರತಿಯೊಂದು ಹೆಜ್ಜೆಯಲ್ಲೂ ಶಿಸ್ತು ಮತ್ತು ಜವಾಬ್ದಾರಿತನ ಅಳವಡಿಸಿಕೊಂಡಾಗ ಮಾತ್ರ ಯಶಸ್ಸು ಸಾಧ್ಯ ಎಂದು ಹೇಳಿದರು. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಮ್ಮ ಎಲ್ಲಾ ಗ್ರಾಹಕರಿಗೆ ಶುಭಾಶಯಗಳು. ನಮ್ಮಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫಿನಾನ್ಸ್ ಸೌಲಭ್ಯದೊಂದಿಗೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ. ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ 1 ಶೋರೂಮ್ ಆದ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ಗೆ ಇಂದೇ ಭೇಟಿ ಕೊಡಿ. ಗುಣಮಟ್ಟದ ವಸ್ತುಗಳು, ಉತ್ತಮ ಸೇವೆ, ರಿಯಾಯಿತಿ ದರಗಳು. ಇಂದೇ ಭೇಟಿ ಕೊಡಿ. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್, ಅಮೀರ್ ಬಾಬಾ ದರ್ಗಾ ಹತ್ತಿರ, ದಿಬ್ಬೂರ್ಹಳ್ಳಿ ರಸ್ತೆ, ಶಿಡ್ಲಘಟ್ಟ. ಕರೆ ಮಾಡಿ 8861043315. ಇದೇ ವೇಳೆ ಮಾತನಾಡಿದ ಶಿಡ್ಲಘಟ್ಟ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಮುರಳಿ ಆನಂದ್, ಪದವಿ ಎನ್ನುವುದು ಶಿಕ್ಷಣದ ಅಂತ್ಯವಲ್ಲ, ಹೊಸ ಜೀವನದ ಆರಂಭವಾಗಿದೆ. ವಿದ್ಯಾರ್ಥಿಗಳು ಶಿಕ್ಷಣದ ಜೊತೆಗೆ ಉತ್ತಮ ಮೌಲ್ಯಗಳನ್ನು ಅಳವಡಿಸಿಕೊಂಡು ಸಮಾಜಕ್ಕೆ ಮಾದರಿಯಾಗಬೇಕು. ಪೋಷಕರ ಶ್ರಮವನ್ನು ಗೌರವಿಸಿ ಸಾಧನೆಯತ್ತ ಮುನ್ನಡೆಯಬೇಕು ಎಂದು ಕರೆ ನೀಡಿದರು. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಡಾಕ್ಟರ್ BN ಮೂರ್ತಿ ವಹಿಸಿದ್ದರು. ಗೌರವ ಅತಿಥಿಗಳಾಗಿ CM ನಾರಾಯಣಸ್ವಾಮಿ ಸೇರಿದಂತೆ ಡಾಕ್ಟರ್ M ಶಿವರಾಮರೆಡ್ಡಿ, ಪೂರ್ಣಚಂದರ್, ಪುನೀತ್ ಕುಮಾರ್ ಹಾಗೂ ಶೋಭಿತ್, ವಿಜಯ್ ಕುಮಾರ್ ಸೇರಿದಂತೆ ಇತರರು ಹಾಜರಿದ್ದರು. We have gained it for the betterment of society. Ethical values and humanity in our professional, the honor and dignity of our educational institution. Friends, solemnly pledge that ಹಾಕಿ ನಮ್ಮ ಮೇಲೆ ತಲೆ ಮೇಲೆ ಭಾರ ಇದೆ ಅಂತ ಹೇಳಿ ಹಾಗಾಗ ಎಚ್ಚರಿಸ್ತಾನೇ ಇದ್ದಾರೆ. ಹಾಗಾಗಿ ಡಿಗ್ರಿ ಮುಗಿಸ್ಕೊಳ್ತಿದ್ದೀರಿ. ಡಿಗ್ರಿ ಮುಗಿಸ್ಕೋಬೇಕಾದ್ರೆ ಜವಾಬ್ದಾರಿಗಳು ನಮ್ಮ ಹೆಗಲೇರಿದೆ. ಸಂಸಾರ, ಮನೆಯ ಭಾರ ನಮ್ಮ ತಲೆ ಮೇಲಿದೆ. ಅದನ್ನು ಎಚ್ಚರಿಸೋದಕ್ಕೆ ಪ್ರತಿ ಬಾರಿ ಕ್ಷಣವೂ ಎಚ್ಚರಿಸೋದಕ್ಕೆ ಲಾಕಿ ಕಟ್ಟಿದ್ದಾರೆ. 2ನೇ ಬ್ಯಾಚು ಡಿಗ್ರಿ ಪಡ್ಕೊಳ್ತಿದ್ದೀರಿ ಅಂತ ಹೇಳಿ ನನ್ಗೆ ಈ ವೇದಿಕೆಯಲ್ಲಿ ಮಾತಾಡೋದಕ್ಕೆ ಇನ್ನೂ ಖುಷಿಯಾಗಿ ಇವತ್ತು ಈ ಕಾರ್ಯಕ್ರಮಕ್ಕೆ ಒಪ್ಕೊಂಡು ನಾನು ಬಂದೆ. ಕಾರಣ ಅಂತಂದ್ರೆ ಇದು ನನ್ನೂರು. ನಾನು ಪ್ರತಿ ದಿವಸ ಕಾಲೇಜ್ಗೆ ಹೋಗ್ಬೇಕಾದ್ರೆ
ಎಚ್ ಕ್ಲಾಸ್ನಲ್ಲಿ ಬೆಳಗ್ಗೆ 7 ಗಂಟೆಗೆ ಹಾಸನ ಬಸ್ಗೆ, ಗೌರ್ಮೆಂಟ್ ಬಸ್ಗೆ ಕಾಯ್ಕೊಂಡು ಬೆಂಗಳೂರಿಗೆ ಕಾಲೇಜ್ ಹೋಗ್ತಾ ಇದ್ದಂತ ಊರು. ಪ್ರತಿ ದಿವಸವೂ ಕೂಡ ಇಲ್ಲಿಂದ ನಾನು ಕಾಲೇಜ್ ಓಡಾಡ್ತಾ ಇದ್ದಂತ ಊರು ಎಚ್ ಕ್ರಾಸ್. ಈ ಎಚ್ ಕ್ರಾಸ್ ವಿಶೇಷವಾದಂತ ಒಂದು ಇತಿಹಾಸ ಇದೆ, ಆಯ್ತಾ. ಬಹಳ ಶಕ್ತಿ ಇರುವಂತ ಒಂದು ಕ್ರಾಸ್, ಎಚ್ ಕ್ರಾಸ್. ಈ ಜಾಗದ ಮುಂದೆ ನಾನು ಈಗ ತಾನೇ ಹೇಳ್ತಿದ್ದೆ, ನಾನು ಮುಂದೊಂದು ದಿನ ಈ ಜಾಗ ಒಂದು ದೊಡ್ಡ ಎಜುಕೇಶನ್ ಹಬ್ ಆಗಿ ಕನ್ವರ್ಟ್ ಆಗುತ್ತೆ ಅಂತ. ನಾನು ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯನಾಗಿದ್ದಾಗ ಈ ಊರಿನಲ್ಲಿ, ಈ ಜಾಗದಲ್ಲಿ, ಈ ತಾಲೂಕಿನಲ್ಲಿ ನಾನು ಹುಟ್ಟಿದ್ದೀನಿ. ನನ್ನ ತಾಲೂಕಿಗೆ ಆ ಜಾಗವನ್ನ ತರಲೇಬೇಕು ಅಂತ ಇವತ್ತು ನಾನು ಹೇಳ್ತಿದ್ದೀನಿ ಸರ್. ಬಹುಶಃ ನಾನು ಸಿಂಡಿಕೇಟ್ ನಲ್ಲಿ ಇಲ್ಲ ಅಂತ ನಿಂತಿದ್ರೆ ಅಮರಾವತಿಯ ಜಾಗ, ಅಮರಾವತಿಗೆ ಬರಬೇಕಾದಂತ ವಿಶ್ವವಿದ್ಯಾಲಯದ ಹೆಡ್ ಕ್ವಾರ್ಟರ್ ಮಂಗಸಂದ್ರದ ಪಾಲಾಗ್ತಿತ್ತು. ನಾನು ರಿಪೀಟ್ ಮಾಡಿ ಬಹಳ ಗರ್ವದಿಂದ ಹೇಳ್ತಿದ್ದೀನಿ, ಯಾಕಂದ್ರೆ ಆ ಜಾಗದ ಪ್ರತಿ ಎಕರೆ, ಪ್ರತಿ ಸರ್ವೆ ನಂಬರ್ ಗೊತ್ತಿದ್ದಂತ ಏಕೈಕ ವ್ಯಕ್ತಿ ನಮ್ಮೊಬ್ಬನೇ. ಸಿಂಡಿಕೇಟ್ ಸಭೆಗಳಲ್ಲಿ ನಮ್ಗೆ ಈಗಾಗಲೇ ಮಂಗಸಂದ್ರದ ಹತ್ರ 30 ಎಕರೆ ಜಾಗ ಇದೆ. ನಾವಿಲ್ಲಿ 100 ಎಕರೆ ಜಮೀನನ್ನ ತಗೊಂಡು ಇಲ್ಲಿ ಹೊಸದಾಗಿ ಬಿಲ್ಡಿಂಗ್ ಕಟ್ಟೋದ್ರ ಬದಲಾಗಿ ನಮ್ಮ ಮಂಗಸಂದ್ರದ ಈಗಾಗಲೇ PG ಸೆಂಟರ್ ಹತ್ರ ಬಿಲ್ಡಿಂಗ್ ಗಳಿದೆ, ಅದ್ರ ಜೊತೆಗೆ ಇನ್ನೊಂದು 20 ಎಕರೆ ಅಡಿಷನಲ್ ಆಗಿ ತಗೊಂಡ್ರೆ ಅಲ್ಲೇ ನಾವು ಕ್ಯಾಂಪಸ್ ಅನ್ನು ಯಾಕೆ ಕಟ್ಟಬಾರ್ದು ಅಂತ ಸಿಂಡಿಕೇಟ್ ನಲ್ಲಿ ಚರ್ಚೆಗೆ ಬಂತು. ಆದ್ರೆ ನನ್ನೂರಿಗೆ ನಾನು ಏನಾದರೂ ಮಾಡ್ಬೇಕಲ್ವಾ? ಹಾಗಾಗಿ ನನ್ನ ರೆಪ್ರೆಸೆಂಟೇಷನ್ ಇಷ್ಟು ದೊಡ್ಡ ಜವಾಬ್ದಾರಿ ಸಿಂಡಿಕೇಟ್ ವಿಶ್ವವಿದ್ಯಾಲಯದಲ್ಲಿ ಒಂದು ದೊಡ್ಡ ನಿರ್ಧಾರನ ತಗೊಳ್ಬೇಕಾದಂತ ಒಂದು ಎಕ್ಸಿಕ್ಯೂಷನ್ ಬಾಡಿನಲ್ಲಿ ನಾನು ಸಿಂಡಿಕೇಟ್ ಮೆಂಬರ್ ಆಗಿಟ್ಕೊಂಡು ನಮ್ಮೂರಿನ ಪಕ್ಕಕ್ಕೆ ನಾನು ಯೂನಿವರ್ಸಿಟಿಯನ್ನ ತರಲಿಲ್ಲ ಅಂತಂದ್ರೆ ನಾನು ಇಲ್ಲಿ ಹುಟ್ಟಿ ಏನು ಪ್ರಯೋಜನ ಇಲ್ಲ ಅಂತ, ನನ್ನ ಮಣ್ಣಿಗೆ ನನ್ನ ಊರು ನಾನು ಏನು ಮಾಡೋಕ್ಕಾಗಲ್ಲ ಅಂತ. ಹಾಗಾಗಿ ನಾನು ಪಟ್ಟಿಡಿದು ಅಮರಾವತಿ ಹತ್ರ 172 ಎಕರೆ ಜಾಗವನ್ನ ಮಾಡೋದಕ್ಕೆ ಬಹು ಪಾಲವು ನನ್ನಿದೆ ಅಂತ ಗರ್ವದಿಂದ ಹೇಳ್ಕೊಡ್ತೀನಿ. ಯಾಕಂದ್ರೆ ಇವತ್ತು ಕೂಡ ವಿಶ್ವವಿದ್ಯಾಲಯದಲ್ಲಿ ಎಲ್ಲರಿಗೂ ಗೊತ್ತು ಆ ಜಾಗ ಆಗ್ಬೇಕಾದ್ರೆ ದೇವರಾಜ ಪಾತ್ರ ಎಷ್ಟಿತ್ತು ಅಂತ ಹೇಳಿ. ಈಗ ಬದುಕುಳಿಬೇಕು ಅಂದ್ರೆ ಒಂದು ಟೆಕ್ನಿಕಲ್ ಸ್ಕಿಲ್ ಇರಬೇಕು, ಇಲ್ಲ ಸ್ಕಿಲ್ ಓರಿಯೆಂಟೆಡ್ ಇರಬೇಕು. ಆಫ್ಟರ್ ದ ಡಿಗ್ರಿ, ಒಂದೇ ಡಿಗ್ರಿ ಇದ್ರೆ there is no use. ಸೊ ಇಂದಿನ illiterates ಯಾರು? Anybody? Nowadays, who are the illiterate persons? ಕಂಪ್ಯೂಟರ್ ಜ್ಞಾನ ಇದೆ ಇರ್ತವರು. ದಯವಿಟ್ಟು ನಿಮ್ಮಲ್ಲೂ ಕೂಡ ಎಷ್ಟೋ ಕಂಪ್ಯೂಟರ್ ಗೊತ್ತಿರೋದಿಲ್ಲ. ಆಫ್ಟರ್ ದ ಡಿಗ್ರಿ, ಎನಿ ಕಂಪನಿ ಗಿವ್ more than 25,000 rupees salary, but you must have computer knowledge, spoken English reading, speaking and reading. American English, German English